ಖಂಡಿತ ನೋಡ್ತೀವಿ ಸರ್. ಹಾಂ ಹಾಂ ಏನು ಅನ್ಸುತ್ತೆ ಸರ್, ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡ್ತಾ ಇಲ್ಲ? ಸದ್ಯಕ್ಕೆ ಇವಾಗ ಆಡ್ತಾ ಇರೋರಲ್ಲಿ ಗಿಲ್ಲಿ ಹಾಂ ಗಿಲ್ಲಿ ಚೆನ್ನಾಗಿ ಆಡ್ತಾವ್ರೆ ಅನ್ಕೊಂತೀನಪ್ಪ. ಓಕೆ, ಗಿಲ್ಲಿ ಚೆನ್ನಾಗಿ ಆಡ್ತಾರೆ. ಹೌದು. ಅದರಲ್ಲಿ ಅಶ್ವಿನಿ ಮೇಡಮ್ ಅವ್ರು ಯಾಕೋ ಡಬಲ್ ಗೇಮ್ ಆಡಂಗೆ ಕಾಣಿಸ್ತಾರೆ. ಹಾಂ, ಶಾನ್ವಿ ಮತ್ತು ಅಶ್ವಿನಿ ಮೇಡಮ್, ಜಾನ್ವಿ ಜಾನ್ವಿ ಅವರು. ಮತ್ತು ಈಗೇನ ನಾವು ದಬಾಕ್ ಕೊಡ್ತೀವಿ ಅಂತ ಬಂದವರು ವೈಟ್ ಕಾರ್ಡ್ ಎಂಟ್ರಿನಲ್ಲಿ ಬಂದ್ರಲ್ಲ, ರಘು ಏನೋ ಮಾಡ್ತೀವಿ ಅಂತ ಕ್ಯಾಪ್ಟನ್ಶಿಪ್ಗೆ ಲಾಯಕಲ್ಲ ಅಂತ ಕಾಣಿಸ್ತದ ಅವರು, ನಾನು ತಿಳಿದಂಗೆ, ನಾನು ನೋಡಿದ್ದಕ್ಕೆ. ಹಾಂ, ಓಕೆ. ಈಗ ಸದ್ಯಕ್ಕೆ ಮೂಮೆಂಟ್ಸಲ್ಲಿರೋದು ಗಿಲ್ಲಿ ಒಂದು ಹಂತಕ್ಕೆ ಬರ್ಬೋದು. ಓಕೆ, ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನು ಅನ್ಸುತ್ತೆ? ರಕ್ಷಿತಾ ಅವರು ಭಾಷೆ ಮಾತಾಡೋಕ್ಕೆ ಬರದೇ ಇರ್ಬೋದು, ಬಟ್ ಅವರು ಬ್ರಿಲಿಯಂಟು, ಮೈಂಡ್ ಗೇಮ್ ಖಂಡಿತ ಬ್ರಿಲಿಯಂಟು. ಮೈಂಡ್ ಗೇಮ್ ಹೆಂಗೆ ಆಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಓಕೆ, ಹಾಂ, ಎಸ್. ಇನ್ನು ಇದೇ ಗಿಲ್ಲಿ ನಟನ್ಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ, ಕಾವ್ಯನ್ಗೆ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಮತ್ತೆ ಕಾಕ್ರೋಚ್ ಸುದಿ ಅವರು. ಅವರೊಂದು 3 ಜನ ಒಂದು ಒಳ್ಳೆ ಟೀಮ್ ಆಗ್ಬಿಟ್ಟವ್ರೆ. ಮಾಡ್ಬಿಟ್ಟು ಇವ್ರನ್ನ ಮುಳುಗಿಸ್ಬಿಟ್ರೆ ನಾವು ಅಲ್ಲೇ ಇರ್ಬೋದು ಅನ್ನೋ ಲೆಕ್ಕಾಚಾರ ಅವ್ರದ್ದು. ಅವ್ರಿಗಿನ್ನ ಚೆನ್ನಾಗಿ ಇವ್ರು ಆಡ್ತಾವ್ರೆ, ಮೈಂಡ್ ಗೇಮ್ ಇವ್ರು ಚೆನ್ನಾಗಿದೆ, ಹಂಗೆ ಖಂಡಿತ. ಓಕೆ, ಇನ್ನು ಕಾಕ್ರೋಚ್ ಸುದಿ ಅವರು ರಕ್ಷಿತಾ ಶೆಟ್ಟಿಗೆ ಸಡೆ ಅಂತ ಅಂತಿದ್ರು. ಹೌದು, ಅದ್ರ ಬಗ್ಗೆ ಏನು ಹೇಳಿ? ಅದ್ರ ಬಗ್ಗೆ ನೆನ್ನೆನೆ ಸುದೀಪ್ ಅವ್ರು ಕೊಟ್ರಲ್ಲ ಸರಿಯಾಗಿ. ಸಡೆ ಅಂದರೆ ಅದೇನೋ ನಿಘಂಟಿನಲ್ಲಿ ಹೋಗಿ ಹುಡಿಕಾಬ ಅಂತ ಹೇಳಿದ್ಗೆ ನಿಘಂಟಿನಲ್ಲಿ ಸಿಗ್ತದೆ ಅನ್ನೋದು ಸರಿಯಾಗಿ ಕೊಟ್ಟವ್ರೆ ಸುದೀಪ್ ಅವರು. ಹಾಂ, ಹೌದು. ಸೆಡೆ ಅನ್ನಬಾರ್ದಾಗಿತ್ತು, ಒಂದು ಹೆಣ್ಮಗ್ಳಿಗೆ ಸೆಡೆ ಅನ್ನೋದ್ರಲ್ಲಿ ಅದು ಸ್ಲಮ್ ಭಾಷೆ ಬಿಡಿ, ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ, ತಗೊಂಡ್ರೆ ಹೆಂಗೆ ಬೇಕಾದ್ರೂ ಹೋಗ್ಬೋದು ಅದು, ಖಂಡಿತ. ಸೊ ಹಂಗಾಗಿ ಒಂದು ಹೆಣ್ಮಗ್ಳಿಗೆ ಆ ಥರ ಹೇಳಿ ತಪ್ಪು ಅವರು. ಎಸ್. ಇನ್ನು ಯಾರು ಕಾಕ್ರೋಚ್ ಸುದಿ ಅವರು ಏನು ಸಮರ್ಥಿಸ್ಕೊಂತ ಇದ್ದಾರೆ, ಗಿಲ್ಲಿ ನಟ ಹಾಗಾದ್ರೆ ಮೂದೇವಿ ಅಂತಾರಲ್ಲ, ಗಿಲ್ಲಿ ನಟನ ಯಾಕೆ ಇದನ್ನು ಮಾಡಲ್ಲ? ಮೂದೇವಿ ಅಂದರೆ ಹಳ್ಳಿ ಭಾಷೆನಲ್ಲಿ ಎಲ್ಲರೂ ಕರೀತಾರೆ ಸರ್, ಮೂದೇವಿ ಬರಲ್ಲ ಇಲ್ಲಿ ಕಡಿಕೆ ಅಂತಾರೆ. ಅದೇನು ಅಂತ ಇದಾಗಿ ಬರಲ್ಲ. ಈ ಸೆಡೆ ನನ್ನ ಮಗನೇ ಅನ್ನೋದ್ರಲ್ಲಿ ಬೇಕಾದಷ್ಟು ಅರ್ಥ ಇರ್ತದೆ. ಮೂದೇವಿ ಅಂತ ಇವಾಗ ನೀವು ಕ್ಯಾಶುಯಲಾಗಿ ಮಾತಾಡುವಾಗ ಹಳ್ಳಿ ಭಾಷೆ ತಗೊಳ್ರಿ, ನಮ್ಮ ಮಂಡ್ಯ ಕಡೆ ಬಂದರೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಸೊ ಆ ಸೆಡೆ ಅನ್ನೋದ್ರಲ್ಲಿ ಬೇರೆ ಅರ್ಥ ಇರುತ್ತೆ. ಸೊ ಹಂಗಾಗಿ ಇವ್ರು ಸೆಡೆ ಅಂದಿರೋದ್ರಲ್ಲಿ ತಪ್ಪಿದೆ. ಕಾಕ್ರೋಚು ಗಿಲ್ಲಿದ್ ಬಿಡಿ, ನೋ ಪ್ರಾಬ್ಲಮ್, ನಡೆಯುತ್ತೆ. 100 ರೂಪಾಯಿ ಕೊಟ್ಟರೆ 10 ರೂಪಾಯಿ ಆಟ ಆಡ್ತೀಯಾ ನೀನು ಅಂತ ಅಂತಾರೆ ಅಂದರು. ನಿಮ್ಮ ಅಣ್ಣಂಗೆ ಹೇಳು ಅಂತ. 100 ರೂಪಾಯಿ 10 ರೂಪಾಯಿಗೆ 10 ರೂಪಾಯಿ ಆಟ ಆಡೋಕ್ಕೆ ಹೇಳು, 90 ರೂಪಾಯಿ ಆಟ ಆಡೋದು ಬೇಡ ಅಂತ ಹೇಳಿದ್ರು ಅವರು. ಸೊ ಅದು ಕರೆಕ್ಟ್ ಅಲ್ಲ ಅವ್ರು ಹೇಳಿದ್ದು, ಅದಕ್ಕೆ ಸರಿಯಾಗಿ ಕೊಟ್ರಲ್ಲ ಅವರು, ಸುದೀಪ್ ಸರ್ ಕೊಟ್ಟವ್ರಲ್ಲ ಕರೆಕ್ಟಾಗಿ. ಎಸ್. ಒಂದು ಕಡೆ ನಾವು ಎಲ್ಲೇ ಒಂದು ಸರ್ವೆಗೆ ಹೋದಾಗ ಎಲ್ಲೇ ಹೋದ್ರೂ ಕೂಡ ಗಿಲ್ಲಿ ನಟ ರಕ್ಷಿತಾ ಮತ್ತೆ ಕಾವ್ಯ ಗೌಡ ಗೆಲ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಅಶ್ವಿನಿ ಗೌಡ ಗೆಲ್ಬಾರ್ದು, ಅವ್ರು ಹೊರಗಡೆ ಹೋಗ್ಬೇಕು ಹಾಗೆ ಹೇಗೆ ಅಂತ ಹೇಳ್ತಾರೆ ಕೆಲವರೆಲ್ಲ. ಆದ್ರೆ ಹೊರಗಡೆ ಹೋಗೋದಲ್ಲ, ಬಟ್ ಅವ್ರು ಅಲ್ಲಿ ಇದ್ರೆ ಆಟಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅಂಥವ್ರೊಬ್ರು ಇರಬೇಕು. ಯಾವಾಗ ಆಪೋಸಿಟ್ ಇದ್ರೇನೆ ಒಬ್ರಿಗೆ ಆಟ ಆಡೋಕ್ಕೆ ಚೆನ್ನಾಗಿರೋದು, ಅದು ಇಲ್ಲದೆ ಇದ್ರೆ ಏನು ಇದಿರಲ್ಲ, ವ್ಯಾಲ್ಯೂ ಇರಲ್ಲ ಅದರಲ್ಲಿ. ಓಕೆ, ಒಂದು ಕಡೆ ಅಶ್ವಿನಿ ಗೌಡ ಇಂದ ಗಿಲ್ಲಿ ಫೇಮಸ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇಲ್ಲ ಗಿಲ್ಲಿಗಿಂತ ಅಶ್ವಿನಿ ಗೌಡ ಫೇಮಸ್. ಇಲ್ಲ, ಅಶ್ವಿನಿ ಗೌಡ ಇಂದ ಗಿಲ್ಲಿ ಏನು ಫೇಮಸ್ ಆಯ್ತಲ್ಲ. ಗಿಲ್ಲಿ ಬಂದು ನ್ಯಾಚುರಲ್ ಆಟ. ಗಿಲ್ಲಿ ನಟ ಆಟ ಆಡ್ತಾವ್ರೆ ಸರ್. ಒಂದು ಸೆಕೆಂಡ್ ಗಿಲ್ಲಿದು ನ್ಯಾಚುರಲ್ ಆಟ, ಗಿಲ್ಲಿದು ಆಟ ಆಡ್ತಾನೆ. ಅವ್ರಿಗೇನು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಎಲ್ಲ ಏನು ಬೇಕಾಗಿಲ್ಲ ಗಿಲ್ಲಿಗೆ. ಅವನು ಈ ಬರೀ ಬಿಗ್ ಬಾಸೇ ಅಂತಲ್ಲ, ನೀವು ಜಿ ಟಿ ವಿನಲ್ಲಿ ಅವ್ರ ಪ್ರೋಗ್ರಾಮ್ಗಳು ನೋಡಿದ್ರು ಗೊತ್ತಾಗುತ್ತೆ ಅವ್ರು ಹೆಂಗಿರ್ತಾರೆ ಅಂತ. ನ್ಯಾಚುರಲ್ ಆಗಿರ್ತಾರೆ, ನ್ಯಾಚುರಲ್ ಆಗಿ ಆಡ್ತಾರೆ ಅವರು. ನ್ಯಾಚುರಲ್ ಆಗಿರ್ತಾರೆ, ನ್ಯಾಚುರಲ್ ಆಗಿ ಆಡ್ತಾರೆ ಅವರು, ಅದರಲ್ಲಿ ಏನು ತೊಂದರೆ ಇಲ್ಲ. ಅವ್ರದ್ದು ಬೇರೆಯವ್ರ ಸಪೋರ್ಟ್ ತಗೊಂಡು ಆಡಬೇಕು ಅನ್ನಂಗಿದ್ರೆ ಹೆಂಗೆ ಬೇಕಾದ್ರೂ ಆಟ ಆಡ್ಬೋದಾಗಿತ್ತು. ನ್ಯಾಚುರಲ್ ಆಗಿದ್ದಾರೆ. ಬಟ್ ನಮ್ಮ ಓಟ್ ಏನಿದ್ರು ಗಿಲ್ಲಿಗೆ. ಓಕೆ, 100%. ಗಿಲ್ಲಿಗೆ ಓಟ್ ಬೇಕು, ಗಿಲ್ಲಿಗೆ ಓಟ್. ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಅಂತ ಬಂದಾಗ ಕೆಲವರು ಹೇಳ್ತಾ ಇರುವಂಥದ್ದು ಜನಗಳು, ಈ ಬಿಗ್ ಬಾಸ್ ನಲ್ಲಿ ಮಲ್ಲಮ್ಮನಂತವ್ರು ಬೇಕಾಗಿತ್ತಾ? ಬೇಕಾಗಿಲ್ಲ. ಸುಮ್ಮನೆ ಇರ್ರಿಗುರು, ಒಂದು ನಿಮಿಷ ಇರಪ್ಪ. ಕೇಳ್ದಂಗೆ ನೀನು ಮಾತಾಡಮ್ಮ, ನಿನ್ನ ಕೇಳ್ತೀವಿ. ಅವಾಗ ನೀನು ಏನು ಹೇಳ್ತೀವಿ ನೀನು ನೋಡೋಣ ಆಮೇಲೆ. ಈಗ ಅವ್ರನ್ನ ಕೇಳ್ತಾ ಇದ್ದಾಗ ನೀನು ಮಾತಾಡಬಾರ್ದು. ನಿನ್ನ ಕೇಳ್ತೀವಿ, ನಿನ್ನ ಎಲ್ಲೂ ಕಳ್ಸಲ್ಲ, ಇಲ್ಲೇ ಕೇಳ್ತೀವಿ. ಎಸ್. ಇನ್ನು ಮಲ್ಲಮ್ಮ ಬರಬಾರ್ದಾಗಿತ್ತು ಅಂತ ಕೆಲವರು ಹೇಳ್ಬೇಕು ಸರ್. ಮತ್ತೆ ಮಾಳು ನಿಪ್ನಾಳವ್ರು ಅಷ್ಟೇನೆ, ಅವ್ರು ಆಡ್ತಾ ಇಲ್ಲ. ಉತ್ತರ ಕರ್ನಾಟಕದ ಹುಲಿಗಳು ಅಂದ್ರೆ ಹೆಂಗಿರ್ಬೇಕಾಗಿತ್ತು, ಅವ್ರು ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ಅವ್ರು ಬಂದಿರೋ ಸ್ಟೇಜೇ ಬೇರೆ, ಬಟ್ ಇವ್ರು ಬಂದಿರೋ ಸ್ಟೇಜೇ ಬೇರೆ. ಅವ್ರನ್ನ ಗುರುತಿಸಿ ಕರ್ಕೊಂಬಂದವ್ರಲ್ಲ, ಅವ್ರನ್ನ ಹೊರಗಡೆ ತರಬೇಕಾಗಿರೋದು. ಅವರು ಒಳ್ಳೊಳ್ಳೆ ಪ್ರತಿಭೆಗಳೇ, ಅವ್ರನ್ನ ಹೊರಗಡೆ ತರಬೇಕು ಅನ್ನೋ ಕಾರಣದಿಂದ ಅವ್ರನ್ನ ಕರ್ಕೊಂಬಂದಿದ್ದಾರೆ. ಎಲ್ಲರೂ ನೀವು ಫೇಮಸ್ ಆಗಿರೋರೆ ಬಂದ್ಬಿಟ್ರೆ ಮಿಕ್ಕಿದವ್ರು ಏನಕ್ಕೆ ಬೇಕು ಹೇಳಿ ನೋಡೋಣ. ಸೊ ಹಂಗಾಗಿ ಅವ್ರುಗಳು ಬೇಕು. ಬಟ್ 1-2 ವಾರ ಹೋಗಲಿ, ಅವರು ಅಡ್ಜಸ್ಟ್ ಆಗಲಿ. ಅಡ್ಜಸ್ಟ್ ಆದಮೇಲೆ ಅವ್ರ ಆಟ ಅವ್ರು ತೋರಿಸ್ತಾರೆ, ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಸೊ ಹಂಗಾಗಿ ಓಕೆ.
ಇನ್ನು ರಕ್ಷಿತಾ ಶೆಟ್ಟಿ ಇದಾರಲ್ಲ, ಹೌದು. ಕನ್ನಡನೇ ಗೊತ್ತಿಲ್ಲ ಅವ್ರಿಗೆ, ಏನು ಕರ್ಕೊಂಡ್ರು ಆ ಹುಡುಗಿನ ಅನ್ನೋದು ಒಂದು ವರ್ಗ ಮಾತಾಡ್ತಾರೆ. ಕನ್ನಡ ಗೊತ್ತಿಲ್ಲದೆ ಇದ್ರು ಆಕೆ ಆಟಿಟ್ಯೂಡ್ ತುಂಬ ಚೆನ್ನಾಗಿದೆ. ಕೊಡಿ ಸರ್, ಆಟೋ ಡ್ರೈವರ್ಗೆ, ಕಾರ್ ಡ್ರೈವರ್ಗೆ ಎಲ್ಲ ಒಂದು ಚಾನ್ಸ್ ಕೊಡಿ ಸರ್. ಇನ್ನು ಕಡೆಯದಾಗಿ ಸರ್, ಹೇಳಿ. ಸೆಲೆಕ್ಷನ್ ನಿಮ್ಮ ಪ್ರಕಾರ ಹೆಂಗಿದೆ ಸರ್? ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಆಡ್ತಾ ಇದ್ದಾರೆ. ಇವಾಗ ನೀವು ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದ್ಕೊಂಡಿದ್ದವ್ರನ್ನ ಗುರುತಿಸಿ ಕರ್ಕೊಂಬಂದಿದ್ದಾರೆ. ಅವ್ರಿಗೊಂದು ಈ ಸ್ಟೇಜ್ ಹಾಕೊಟ್ಟಂಗೆ ಆಯಿತು, ಅವ್ರು ಎಲ್ಲರಿಗೂ ಪರಿಚಯ ಆಗ್ತಾರೆ. ಬಟ್ ಇವತ್ತಲ್ಲದೆ ಇವತ್ತಿಂದ ಬಿಗ್ ಬಾಸಿಂದ ಹೊರಗಡೆ ಹೋದ್ಮೇಲೂ ಅವ್ರಿಗೊಂದು ಸ್ಟೇಜ್ ಸಿಗ್ದಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ಸ್ವಂತ ಥ್ಯಾಂಕ್ ಯು ಸರ್, ವೈಯಕ್ತಿಕ. ನೋಡ್ತೀವಿ ಸರ್. ಏನು ಅನ್ಸುತ್ತೆ ಸರ್? ಬಿಗ್ ಬಾಸು ಒಂದು ಒಳ್ಳೆಯದು, ಒಳ್ಳೆ ಪ್ಲಾಟ್ಫಾರ್ಮ್. ಒಳ್ಳೆ ಪ್ಲಾಟ್ಫಾರ್ಮ್. ಓಕೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು? ಕಂಟೆಸ್ಟೆಂಟ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಗಿಲ್ಲಿ ನಟ ಕಾವ್ಯ ಹಾಂ, ಅವರೆಲ್ಲ ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು ಮತ್ತು ಅಶ್ವಿನಿ ಗೌಡ ಅವರು, ಜಾನ್ವಿ ಅವ್ರ ಬಗ್ಗೆ ಏನು? ಅವರು ಚೆನ್ನಾಗಿ ಆಡ್ತವ್ರೆ, ಪೈಪೋಟಿ ಕೊಡ್ತವ್ರೆ. ಪೈಪೋಟಿ ಇದ್ರೇ ಮಜಾ ಬರೋದು. ಓಕೆ, ಈಗ ಎಷ್ಟೋ ಜನ ಗಿಲ್ಲಿ ನಟನಿಂದ ಅಶ್ವಿನಿ ಫೇಮಸ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ, ನಿಜಾನ? ಹೌದು, ಅದೇನು ನಿಜಾನೇ. ನಿಜಾನೇ. ಓಕೆ, ಇನ್ನೂ ಕೆಲವರು ಅಶ್ವಿನಿ ಗೌಡದಿಂದ ಗಿಲ್ಲಿ ಫೇಮಸ್. ಇಲ್ಲ ಗಿಲ್ಲಿಯಿಂದನೇ ಅಶ್ವಿನಿ ಗೌಡ. ಹಾಂ, ಓಕೆ. ನಿನ್ನೆ ಕಾಕ್ರೋಚ್ ಸುದಿಯವ್ರಿಗೆ ಸುದೀಪ್ ಅವರು ಸರಿಯಾಗಿ ಹಾಕೊಂಡು ಚೆನ್ನಾಗಿ ಬೈದರು. ಹೌದಾ? ಯಾವ ವಿಚಾರಕ್ಕೆ ಗೊತ್ತಿದ್ರು? ನಾನು ನಿನ್ನೆ ನೋಡಿಲ್ಲ, ಸಾರಿ. ಅಂದರೆ ಅವ್ರು ಸೆಡೆ ಪಡೆ ಅಂತೆಲ್ಲ ಅಂತಾರೆ. ಹೌದೌದು, ಅವರು ಲ್ಯಾಂಗ್ವೇಜ್ ಸರಿ ಇಲ್ಲ ಅಷ್ಟೇ. ಯಾರು? ಕಾಕ್ರೋಚ್. ಕಾಕ್ರೋಚ್. ಅದು ಒಂದು ಶೋದಲ್ಲಿ ಲ್ಯಾಂಗ್ವೇಜ್ ಅಷ್ಟೊಂದು ವರ್ಸ್ಟ್ ಇರಬಾರ್ದು ಅಂತ. ಓಕೆ, ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ? ರಕ್ಷಿತಾ ಶೆಟ್ಟಿ ಒಳ್ಳೆ ಕಂಟೆಂಟೆಂಟೆ. ಅವ್ರು ನೋಡೋಕ್ಕೆ ಅಮಾಯಕರ ಥರ ಕಾಣ್ತಾರೆ. ಸ್ವಲ್ಪ ಲ್ಯಾಂಗ್ವೇಜು ಒಳ್ಳೆ ಜೋಕ್ಸ್ ಬರುತ್ತೆ ಅವರ ಮಾತಾಡೋದೆಲ್ಲ. ಓಕೆ, ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಗಿಲ್ಲಿನ ಹೊರತುಪಡಿಸಿ ಬೇರೆ ಇನ್ನು ಯಾರು ಗೆದ್ದರೆ ಚಂದ, ಒಳ್ಳೆಯದು? ನನ್ನ ಪ್ರಕಾರ ಗಿಲ್ಲಿ, ಕಾವ್ಯ ಇಬ್ಬರಲ್ಲಿ ಒಬ್ಬರು. ಅವ್ರನ್ನ ಬಿಟ್ಟರೆ ರಕ್ಷಿತಾ ಶೆಟ್ಟಿ. ಓಕೆ, ರಕ್ಷಿತಾ ಶೆಟ್ಟಿ ನಿಮ್ಮ ಪ್ರಕಾರ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದೇ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವರು ಇವರೆಲ್ಲ ಸೇರಿಕೊಂಡು ಸರಿಯಾಗಿ ಬೈದಾಕ್ಬೇಕು. ಹೌದು, ಅದು ಆಟದಲ್ಲಿ ಅದೊಂದು ಪೈಪೋಟಿ. ಆದರೆ ಆ ಥರ ಬೈಬಾರ್ದು. ಬೈದರೆ ಅವರು ಒಂಥರ ಮುದ್ದ ಹುಡುಗಿಯೋದು. ಆಮೇಲೆ ಇನ್ನೊಂದು ನೀವು ನೋಡಿರ್ಬೋದು, ಜಾನ್ವಿ ಮತ್ತು ಅಶ್ವಿನಿ ಗೌಡ ಇಬ್ಬರು ಯಾವಾಗಲೂ ಜೊತೆ ಆಟ ಆಡ್ತಾ ಇರ್ತಾರೆ. ಏನೋ ಅವರಿಬ್ಬರಲ್ಲಿ ಹೊಡೆದಾದ್ರೆ ಜಾನ್ವಿ ಸಪ್ರೇಟ್ ಆದರೆ ಚೆನ್ನಾಗಿ ಆಟ ಆಡ್ತಾಳ ಅಂತ. ಇಲ್ಲ, ಜಾನ್ವಿನೂ ಆಡ್ತಾರಲ್ಲ, ಚೆನ್ನಾಗಿ ಆಡ್ತವ್ರೆ. ಜಾನ್ವಿ ಜೊತೆಲಿದ್ದಾಳಲ್ಲ ಅಶ್ವಿನಿ ಗೌಡ ಜೊತೆ. ಅಶ್ವಿನಿ ಜೊತೆ ಇದ್ದಾರೆ, ಹೊಡಕಾದಾಗ ಸ್ವಲ್ಪ ಡಲ್ ಆಗ್ಬೋದು ಅಷ್ಟೇ. ಯಾಕೆಂದ್ರೆ ಇವತ್ತಿನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಇಬ್ಬರು ಜಗಳ ಮಾಡ್ಕೊಂಡಿದ್ದಾರೆ. ಹಾಂ ಬೇರೆ ನೀನು ಬೇರೆ ಅನ್ನೋ ಥರ ಆಗಿದ್ದಾರೆ. ಅದಕ್ಕೆ ಕೇಳ್ತಾ ಇರೋದು. ಇಲ್ಲ, ಸ್ವಲ್ಪ ಡಲ್ ಆಗ್ತಾರೆ ಅವರು. ಯಾರು? ಅಶ್ವಿನಿ ಗೌಡ ಡಲ್ ಆಗ್ತಾರ, ಜಾನ್ವಿ ಡಲ್ ಆಗ್ತಾರೆ? ಜಾನ್ವಿ ಡಲ್ ಆಗ್ತಾರೆ. ಅಶ್ವಿನಿ ಗೌಡ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು. ಓಕೆ, ಇನ್ನೊಂದು ಕಡೆ ನೋಡಿರ್ಬೋದು, ಕಾಕ್ರೋಚ್ ಸುದ್ದಿ ಅವರು ಸೆಡೆ ಅಂತ ಕರೀತಾರೆ. ಆದರೆ ಅವ್ರನ್ನ ಸಮರ್ಥಿಸ್ಕೋಕೆ ಇವರು ಯಾರು ನಮ್ಮ ಗಿಲ್ಲಿ ಅವರು ಮೂದೇವಿ ಅಂದ್ಬಿಟ್ಟು ಒಂದು ರೋಗ ಬೈತಾರೆ. ಮೂದೇವಿ ಸೆಡೆ ಒಂದು ಸ್ವಲ್ಪ ರಾಂಗ್ ಆಗುತ್ತೆ. ಮೂದೇವಿ ಪರವಾಗಿಲ್ಲ ಅಣ್ಣ, ಅದೇನು ಬಳಸೋದು ಲ್ಯಾಂಗ್ವೇಜ್ ಮಾಮೂಲಿ ಲ್ಯಾಂಗ್ವೇಜ್. ಸೆಡೆ ಅಂದರೆ ಎಂಥವ್ರಿಗಾದ್ರೆ ಕೋಪ ಬಂದ್ಬಿಡುತ್ತೆ. ಸೆಡೆ ಕೆಟ್ಟ ಪದನ, ಮೂದೇವಿ ಕೆಟ್ಟ ಪದನ? ಸೆಡೆ ಭಾಳ ಕೆಟ್ಟ ಪದ. ಥ್ಯಾಂಕ್ ಯು ಅಣ್ಣ. ಏನು ಅನ್ಸುತ್ತೆ ಸರ್, ಯಾರು ಚೆನ್ನಾಗಿ? ಸರ್, ಗಿಲ್ಲಿ ಬರ್ಬೇಕು ಸರ್. ಈಗ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, EDF ಕೊಡ್ತಾ ಇದ್ದಾನೆ. ಅವ್ನು ಬಂದರೆ ತುಂಬ ಒಳ್ಳೆಯದು. ಯಾಕೆಂದರೆ ಸುಮಾರು ಜನ ಅವನ ಥರ ಬರ್ತಾರೆ ಅಷ್ಟೇ ಸರ್. ಎರಡೇ ಮಾತಾಡೋದು, ಗಿಲ್ಲಿ ಬರಬೇಕು. ಅಲ್ಲ ಮಾತಾಡಿ. ಗಿಲ್ಲಿ ಬರ್ಬೇಕು ಸರ್. ಓಕೆ, ಇನ್ನು ಅಶ್ವಿನಿ ಗೌಡ ಮತ್ತು ಜಾನ್ವಿ ಯಾರು ಬೇಕಾಗಿಲ್ಲ ಸರ್. ಗಿಲ್ಲಿ ಅಂದರೆ ಚೆನ್ನಾಗಿ ಆಟ ಆಡಿಸ್ತಾನೆ. ಬಟ್ ಅವ್ನಿರೋದಕ್ಕೆ ಬಿಗ್ ಬಾಸ್ ನೋಡೋಕ್ಕೆ ಸ್ವಲ್ಪ ಇಷ್ಟ ಆಗ್ತದೆ ಎಲ್ಲರಿಗೂ. ಇಲ್ಲ, ಜನ ಕೇಳ್ತಾ ಇರೋದು ಅಶ್ವಿನಿ ಗೌಡ ಅವ್ರು ಇರೋದ್ರಿಂದನೇ ಗಿಲ್ಲಿ ಫೇಮಸ್. ಸರ್, ರಾಂಗ್ ದಿಸ್ ಇಸ್ ರಾಂಗು. ಯಾರು ಸರ್ ಹೇಳ್ತಾರೆ? ಅವ್ರು ಇದ್ಬಿಟ್ರಂಗೆ ಇವನು ಒಬ್ಬ ಆಟ ಆಡ್ಬಿಡ್ತಾನಾ? ಹೇಳಿ ನೋಡೋಣ ಅಲ್ವಾ? ಇವನು ಆಟ ಆಡೋದಕ್ಕೆ ಪಪ್ಪ ಸ್ವಲ್ಪ ಆಟ ಹೋಗ್ತೈತೆ, ಇಲ್ಲ ಅಂದರೆ ಆಗಲ್ಲ. ಅಶ್ವಿನಿ ಗೌಡ ನೋಡ್ತಾ ಇದ್ದೀವಿ ನಾವು. ಈಗ ಗಿಲ್ಲಿ ಅವರು ಇದೇ ಏರಿಯಾದವರು ಸರ್. ಏರಿಯಾ ಮುಖ್ಯ ಅಲ್ಲ ಸರ್, ಮನುಷ್ಯ ಮುಖ್ಯ. ಆಟ ಆಡ್ತಾ ನೋಡು, ಅದು ಮೇನ್ ಬೇಕಾಗಿರೋದು.
ಇದೇ ಇರ್ತದೆ ನಮ್ಮ ಏರಿಯಾದಲ್ಲಿ ಅದು ಬೇಕಾಗಿಲ್ಲ ಮನುಷ್ಯನಿಗೆ ಅಂತ ಹೇಳ್ಕೊತಾ ಇಲ್ಲ ನೀವು. ಸರ್. ನಮ್ಮ ಏರಿಯಾದಲ್ಲಿ ಅದು ಬೇಕಾಗಿಲ್ಲ ಸರ್. ಆಟ ಆಡ್ತಾರೆ. ನಾವು ಬಂದು ಕೆಂಗೇರಿ ಬೇಕಾಗಿರೋದು ಆಟ ಆಡೋರು ಬೇಕಾಗಿರೋದು ಮೇಯ್ನು. ಅಲ್ಲಿ ನೋಡ್ಬೇಕಾದ್ರೆ ಒಂದು ಏನೋ ಒಂದು ಆಡ್ತಿದ್ರು ಖುಷಿಯಾಗಿ ನೋಡ್ತಿರೋ ಇಂಟ್ರೆಸ್ಟ್ ಆಗಿ ಅದು ಮೇಯ್ನ್ ಬೇಕಾಗಿರೋದು. ಅವ್ನಿರೋದಕ್ಕೆ ಅವ್ರು ಆಟ ಆಡ್ತಾವ್ರೆ, ಅವನಿಲ್ಲ ಎಲ್ಲ ತೆಪ್ಪಗಿರೋರು ಕಿತ್ತಾಡ್ಕೊಂಡು ವಿದ್ಕಿದ್ರು ಹೊಡೆ ಕೂತಿರೋರು. ಓಕೆ, ಇನ್ನು ಪಾಪ ರಕ್ಷಿತಾ ಶೆಟ್ಟಿ ಅಂತ ಒಬ್ಳು ಹುಡುಗಿ ಇದ್ದಾಳಲ್ಲ, ಚಿಕ್ಕ ಹುಡುಗಿ, ಆ ಹುಡುಗಿ ತುಂಬ ಇದು ಮಾಡಾಕ್ಬಿಟ್ರು ಸರ್. ಒಂದು ಅಶ್ವಿನಿ ಗೌಡ ಇದೆಯಲ್ಲ, ಒಂದು ಚಿಕ್ಕ ಹುಡುಗಿ ಏನು ಮಾತಾಡ್ಬೇಕು ಅದನ್ನು ಮಾತಾಡ್ಬೇಕು ಸರ್. ಒಂದು ಸ್ವಲ್ಪ ಹೇಳ್ಕೊಡ್ಬೇಕು ಅವ್ರಿಗೆ, ಈ ಥರ ಕಲಿಯಮ್ಮ ಈ ಥರ ಹೇಳ್ಕೊಡ್ಬೇಕು. ಒಂಥರ ಕೆಟ್ಕಿದ್ರಾಗ ಬೈಯೋದು ಅವೆಲ್ಲ ಜನಗಳು ನೋಡ್ತಾರೆ ಸರ್. ಸುಮ್ಮನೆ ಯಾರು ಕುಡ್ರು ಇಲ್ಲ, ಎಲ್ಲ ನೋಡ್ತಾ ಇರ್ತಾರೆ ಜನಗಳು. ಥ್ಯಾಂಕ್ ಯು ಸರ್, ಇಷ್ಟೇ ಮಾತಾಡೋದು.